ನಮಸ್ಕಾರ. ಡಾಕ್ಟರ್ ಎಸ್ ಲಕ್ಷ್ಮೀದೇವಿ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿ ಆ ಮೂಲಕವಾಗಿ ನಮ್ಮ ಜೊತೆ ಇಲ್ಲದೇ ಇರುವಂಥ ಲಕ್ಷ್ಮೀದೇವಿಯ ಸಾಹಿತ್ಯವನ್ನು ಪರಿಚಯ ಮಾಡುವಂಥ ಕೆಲಸವನ್ನು ಡಾಕ್ಟರ್ ಲಕ್ಷ್ಮೀದೇವಿಯ ಪತಿ ನರಸಿಂಹಪ್ರಸಾದ್, ಮಗ ವೇಣು ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಮುಂದುವರಿಸ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಮೂಲಕ. ಲಕ್ಷ್ಮೀದೇವಿ ಮೂಲತಃ ರಂಗಭೂಮಿ ಕಲಾವಿದೆ, ಹುಟ್ಟು ಪ್ರತಿಭೆ ಉಳ್ಳಂಥವಳು. ತಾನು ಭಾಳಷ್ಟು ಕಡೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಕೆಲಸ ಮಾಡಿ ಕೊನೆಗೆ ಕುಪ್ಪಂನ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿರುವಾಗ ನಮ್ಮನ್ನೆಲ್ಲ ಅಗಲಿದಂಥವಳು. ಭಾಳ ಕಡಿಮೆ ಅವಧಿನಲ್ಲೇ ಹಲವಾರು ನಾಟಕಗಳನ್ನು, ಅನುವಾದಗಳನ್ನು, ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳನ್ನು ಮತ್ತು ಭಾಳ ಮುಖ್ಯವಾಗಿ ತನಗೆ ಇಷ್ಟವಾಗಿರುವಂಥ ಕಾವ್ಯರಚನೆಯಲ್ಲಿ ತನ್ನಂತ ತೊಡಗಿಸ್ಕೊಂಡಂಥವಳು. ನಮ್ಗೆ ಆಶ್ಚರ್ಯ ಆಗುತ್ತೆ, ಬಹುಶಃ ಇಲ್ಲಿವರೆಗೂ ಆಕೆ ನಮ್ಮ ಜೊತೆ ಜೀವಂತವಾಗಿದ್ದಿದ್ರೆ ಇನ್ನಷ್ಟು ಉತ್ತಮವಾದ ಕೃತಿಗಳು ಈ ಸಾಹಿತ್ಯದ ಕ್ಷೇತ್ರಕ್ಕೆ ಸೇರ್ಪಡೆ ಆಗ್ತಾಯಿದ್ವು ಅಂತೇಳಿ. ಮೂಲತಃ ಒಳ್ಳೆಯ ಹಾಡುಗಾರ್ತಿ, ನಾಟಕಕಾರ್ತಿ, ನಿರೂಪಕಿ ಎಲ್ಲವನ್ನೂ ಒಳಗೊಂಡಂಥ ಬಹುಮುಖ ಪ್ರತಿಭೆಯ ಲಕ್ಷ್ಮೀದೇವಿಯನ್ನು ಸದಾ ನೆನಪಿಡುವಂಥ ಕೆಲಸವನ್ನು ಯೂಟ್ಯೂಬ್ ಚಾನಲ್ ಮೂಲಕ ಡಾಕ್ಟರ್ ಎಸ್ ಲಕ್ಷ್ಮೀದೇವಿ ಪ್ರತಿಷ್ಠಾನದ ಮೂಲಕ ಇವರು ಮಾಡ್ತಾ ಇರೋದು ಭಾಳ ಹೆಮ್ಮೆಯ ವಿಷಯ. ಆಕೆ ಬರೆದಂಥ ಹಲವಾರು ಕವನ ಸಂಕಲನಗಳನ್ನು ನಾನು ಮೊದಲನೇ ಓದುಗ. ಬಹುಶಃ ನನಗೆ ವಾಟ್ಸಪ್ ಮೂಲಕ ಭೇಟಿಯಾಗುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಅದರ ಇನ್ನೂ ಪ್ರೂಫ್ ಆಗಿ ಪಬ್ಲಿಷ್ ಆಗಿ ಮೊದಲನೇ ತೋರಿಸ್ತಾ ಅಭಿಪ್ರಾಯವನ್ನು ಕೂಡ ಕೇಳ್ತಾ ಇದ್ದಂಥವಳು. ಸಾಹಿತ್ಯದ ವಿದ್ಯಾರ್ಥಿಯಾದ ನನಗೂ ಕೂಡ ಅಭಿರುಚಿಯನ್ನು ಮೂಡಿಸಿದಂಥ ವ್ಯಕ್ತಿ ಲಕ್ಷ್ಮೀದೇವಿ. ತುಂಬ ಸೆನ್ಸಿಬಲ್ ಆಗಿ, ಅಷ್ಟೇ ಭಾವುಕತೆಯಿಂದ ಬರೆಯುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡಿದ್ದಂಥವಳು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಎಸ್ ಲಕ್ಷ್ಮೀದೇವಿ. ಇವತ್ತು ಆಕೆಯ ನೆನಪಿಗೋಸ್ಕರ ಆಕೆ ಬರೆದಂಥ ಕವನ ಸಂಕಲನದ ಒಂದು ಕವನವನ್ನು ವಾಚನ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಕವನದ ಶೀರ್ಷಿಕೆ ಸೂತ್ರದ ಗೊಂಬೆ. ಅವಳು ಕೂಡ ಒಂಥರ ಸೂತ್ರದ ಗೊಂಬೆನೇ. ಯಾಕಂದರೆ ಇಷ್ಟು ಬೇಗ ಕರ್ಕೊಳ್ತಾರೆ ಅಂತ ನಾವ್ಯಾರೂ ಕೂಡ ಭಾವಿಸಿರಲಿಲ್ಲ. ಸೂತ್ರಧಾರನ ಕೈಗೊಂಬೆಯಾಗಿ ನಮ್ಮನ್ನೆಲ್ಲ ಅಗಲಿದ್ದಾಳೆ. ಆಕೆ ನೆನಪಲ್ಲಿ ಈ ಕವನದವನ್ನು ಓದ್ತಾ ಇದ್ದೇನೆ. ಸೂತ್ರದ ಗೊಂಬೆ. ಹೇ ಜನ್ಮಾರ್ಥದಾತ, ಈ ಜಗವೆಂಬ ರಂಗಮಂಚದಲ್ಲಿ ನೀನು ಸೃಷ್ಟಿಸಿದ ಪಾತ್ರಗಳನೇಕ. ಹೇ ಜನ್ಮಾರ್ಥದಾತ, ಈ ಜಗವೆಂಬ ರಂಗಮಂಚದಲ್ಲಿ ನೀನು ಸೃಷ್ಟಿಸಿದ ಪಾತ್ರಗಳು ಅನೇಕ, ಬಂದು ಹೋಗುತ್ತಿವೆ ಪರದೆಯ ಹಿಂದೆ ಸರಿಸಿ. ಪ್ರತಿ ಪಾತ್ರಕ್ಕೂ ಒಂದೊಂದು ಅರ್ಥ, ಆಳ, ಅರಿವು, ಮತ್ತೊಂದು ಪಾತ್ರದೊಂದಿಗೆ ಸಂಘರ್ಷ ನಡೆಸಿಹವು ಭಾವೈಕ್ಯತೆ ಸಂಘರ್ಷ. ಪ್ರತಿ ಪಾತ್ರಕ್ಕೂ ಒಂದೊಂದು ಅರ್ಥ, ಆಳ, ಅರಿವು, ಮತ್ತೊಂದು ಪಾತ್ರದೊಂದಿಗೆ ಸಂಘರ್ಷ ನಡೆಸಿಹವು ಭಾವುಕತೆಯ ಸಂಘರ್ಷ. ತನ್ನ ಉಚ್ಛ್ರಾಯ ಸ್ಥಿತಿ ಮುಟ್ಟಿ ಕೊನೆಗೆ ಬದುಕು ಸುಖಾಂತವೋ ಇಲ್ಲ ದುಃಖಾಂತವೋ ಆಗುವೋ. ತನ್ನ ಉಚ್ಛ್ರಾಯ ಸ್ಥಿತಿಯ ಮುಟ್ಟಿ ಕೊನೆಗೆ ಬದುಕು ಸುಖಾಂತವೋ ಇಲ್ಲ ದುಃಖಾಂತವೋ ಆಗುವವು. ನೀ ಹಿಡಿದ ಸೂತ್ರ ಒಮ್ಮೆ ಆಡುವ ಹಾಗೆ, ನೀ ಹಿಡಿದ ಸೂತ್ರ ಒಮ್ಮೆ ಆಡುವ ಹಾಗೆ ಮತ್ತೊಮ್ಮೆ ಆಡಲಾರದೆ ನಿಂತಿದೆ ಅಸಮ್ಮತಿಯ ಸೂಚಿಸಿ ಅದೇಕೋ. ನೀ ಹಿಡಿದ ಸೂತ್ರ ಒಮ್ಮೆ ಆಡುವ ಹಾಗೆ ಮತ್ತೊಮ್ಮೆ ಆಡಲಾರದೆ ನಿಂತಿದೆ ಅಸಮ್ಮತಿಯ ಸೂಚಿಸಿ ಅದೇಕೋ. ನೀ ಜಗ್ಗಿದಾಗ ಜಗ್ಗಾಡಿ ನಿನ್ನೊಂದಿಗೆ ಗುದ್ದಾಡಿ ನಿನ್ನೊಳಗೆ ತನ್ನ ಅವಿನಾಭಾವ ಸಂಬಂಧ ಹುಡುಕುವುದೇನೋ. ನೀ ಜಗ್ಗಿದಾಗ ಜಗ್ಗಾಡಿ ನಿನ್ನೊಂದಿಗೆ ಗುದ್ದಾಡಿ ನಿನ್ನೊಳಗೆ ತನ್ನ ಅವಿನಾಭಾವ ಸಂಬಂಧವ ಹುಡುಕುತ್ತಿರುವುದೇಕೋ. ನೀ ಸ್ಥಿರ ನಾನಸ್ಥಿರವೆಂದುಕೊಂಡರು, ನೀ ಸ್ಥಿರ ನಾನಸ್ಥಿರವೆಂದುಕೊಂಡರು. ಈ ಅಸ್ಥಿರತೆಯ ದೇಹ ಸ್ಥಿರವಾದ ನಿನ್ನ ಆತ್ಮದಳು ಬೆರೆಸುವ ಇಚ್ಛೆ. ಈ ಅಸ್ಥಿರತೆ ಈ ದೇಹ ಸ್ಥಿರವಾದ ನಿನ್ನ ಆತ್ಮದಳು ಬೆರೆಸುವ ಇಚ್ಛೆ. ಒಟ್ಟಿನಲ್ಲಿ ಅಳಿಸುವವನು ನೀನೆ, ನಗಿಸುವವನು ನೀನೆ, ಆಳುವವನು ನೀನೆ, ಆಳಗೊಳಿಸಲ್ಪಡುವವನು ನೀನೆ. ಒಟ್ಟಿನಲ್ಲಿ ಅಳಿಸುವವನು ನೀನೆ, ನಗಿಸುವವನು ನೀನೆ, ಆಳುವವನು ನೀನೆ, ಆಳಗೊಳಿಸಲ್ಪಡುವವನು ನೀನೆ. ನೀ ಹಿಡಿದ ಸೂತ್ರದ ದಿಕ್ಕು ಎಂದೂ ತಪ್ಪದೇ ಇರಲಿ. ನೀ ಹಿಡಿದ ಸೂತ್ರದ ದಿಕ್ಕು ಎಂದೂ ತಪ್ಪದೇ ಇರಲಿ. ಸೂತ್ರದ ಗೊಂಬೆಯಾಟ ಉಸಿರಿರುವವರೆಗೆ ಹೀಗೇ ಸಾಗಲಿ. ಹೇ ಜನ್ಮಾರ್ಥದಾತ, ಸೂತ್ರದ ಗೊಂಬೆಯಾಟ ಉಸಿರಿರುವವರೆಗೆ ಹೀಗೇ ಸಾಗಲಿ. ಈ ಕವನದ ಮೂಲಕ
ಲಕ್ಷ್ಮೀದೇವಿ ತನ್ನ ಕೊನೆಯ ದಿನಗಳು ಅಥವಾ ನಾನು ಬೇಗ ಈ ಜಗತ್ತನ್ನು ಬಿಟ್ಟು ಹೋಗ್ತೀನಿ ಅನ್ನುವಂಥ ಭಾವನೆ ಬಂದಿತ್ತೋ ಏನೋ, ಹಾಗಾಗಿ ಜನ್ಮಾರ್ಥದಾತನಲ್ಲಿ ಹೇಳ್ಕೊಳ್ತಾಳೆ, ಈ ಅಸ್ಥಿರತೆ ದೇಹ ಸ್ಥಿರವಾದ ನಿನ್ನ ಆತ್ಮದೊಳು ಬೆರೆಸುವ ಇಚ್ಛೆ. ಇವ್ರಿಗೆ ಹೇಳ್ಕೊಳ್ತಾ ಇರೋದು, ನನಗೆ ಅಸ್ಥಿರವಾಗಿರೋಂಥ ಈ ದೇಹ ಇದೆ, ನೀನು ಸ್ಥಿರವಾಗಿದೆಯಾ, ನಿನ್ನ ಆತ್ಮದಲ್ಲಿ ನಾನು ಬೆರೆಸಬೇಕು ಅಂದ್ಕೊಂಡಿದ್ದೀನಿ ಅಂತ. ಸೊ ಹಾಗೆ ಪದ್ಯವನ್ನು ಬರೆದಿಸು ಅಷ್ಟೇ ಅಲ್ಲ, ಅದರ ಪ್ರಕಾರನೇ ಅವಳು ಅಸ್ಥಿರವಾದ ದೇಹವನ್ನು ಬಿಟ್ಟು ಸ್ಥಿರವಾದ ಭಗವಂತನ ಆತ್ಮದಲ್ಲಿ ಲೀನವಾಗುವಂಥ ಪರಿಯನ್ನು ಈ ಕವನದ ಮೂಲಕ ನೋಡೋಕ್ಕೆ ಸಾಧ್ಯ ಇದೆ. ಅದೇ ಸೂತ್ರದ ಗೊಂಬೆ. ನಮಸ್ಕಾರ.